ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನಂದ್ರೆ ಮೆಶೋದಿಂದ ಪಾರ್ಸಲ್ ಬಂದಿತ್ತು. ಏನಂದ್ರೆ ಇವ 4 ಸ್ಪೂನ್ ಇದು 4 ಸ್ಪೂನಿನ ಸೆಟ್ ಐತಿ. ಸೊ ಇದು ನನಗಂತೂ 90 ರುಪೀಸಿಗೆ ಸಿಕ್ತು. ಕ್ವಾಲಿಟಿನೂ ಭಾಳ ಮಸ್ತ್ ಅದಾವ. ನಿಮಗೂ ಬೇಕಂದ್ರೆ ಲಿಂಕ್ ಅಂತ ಹೇಳಿ ಡಿ ಎಮ್ ಮಾಡಿರಿ. ನಾನು ನಿಮ್ಗೆ ಲಿಂಕ್ ಕೊಟ್ಟು ಕಳಿಸ್ತೀನಿ. ಒನ್ಲಿ 90 ರುಪೀಸಿಗೆ 4 ಸೆಟ್. ಅದು ಭಾಳ ಮಸ್ತ್ ಅದಾವೆ ಕ್ವಾಲಿಟಿ ಎಲ್ಲ. ಸೊ ನಾನು ಏನಾದ್ರು ರೆಸಿಪಿದು ಮಾಡ್ಬೇಕಾದ್ರೆ ನಂಗೆ ಯೂಸ್ ಅಂಥೇಳಿ ಅದು ತೊಗೊಂಡಿದ್ದೆ. ಆಮೇಲೆ ಮಧ್ಯಾಹ್ನ ನನಗೆ ಮೆಹಂದಿ ಹಚ್ಕೋಬೇಕು ಅನ್ಸತ್ತಿತ್ತು. ಸೊ ಹಂಗೆ ಎಷ್ಟಾಗುತ್ತೆ ಅಷ್ಟು ಮೆಹಂದಿ ಹಚ್ಕೊಂಡೆ. ಆಮೇಲೆ ರಾತ್ರಿ ನಂಗೆ ಸ್ವೀಟ್ ತಿನ್ನಂಗೆ ಅನ್ಸಾಕತ್ತಿತ್ತು. ಸೊ ಅದಕ್ಕೆ ನಾವು ಪೇಸ್ಟ್ರಿ ತಿನ್ನಕ್ಕೆ ಹೋಗಿದ್ವಿ. ಆಮೇಲೆ ನನ್ನ ಮಗ ಜಿಲೇಬಿ ತಿಂದ. ಆಮೇಲೆ ನನಗೆ ಮಸಾಲೆ ಪುರಿ ತಿನ್ಬೇಕಂತ ಭಾಳ ದಿನದ ಆಸೆ ಆಗತ್ತಿತ್ತು. ಸೊ ಅದಕ್ಕೆ ನಾನು ಮಸಾಲೆ ಪುರಿ ತಿಂದೆ. ಸೊ ಅವನಿಗೂ 1-2 ಟೇಬಲ್ ಸ್ಪೂನ್ ತಿನ್ನಿಸಿದೆ. ಬೇಡ ಅನ್ನತ್ತಿದ್ದ, ಆದರೂ ಫೋರ್ಸ್ ಮಾಡಿ 1-2 ಸ್ಪೂನ್ ತಿನ್ನಿಸಿದೆ. ಯಾಕಂದ್ರೆ ಅವ್ನಿಗೆ ಸ್ವೀಟ್ ಇದ್ರೆ ಮುಂದೆ ಅವ್ನಿಗೆ ಏನೂ ಇಷ್ಟ ಆಗಲ್ಲ. ಅದಕ್ಕೆ ಆಮೇಲೆ ನಾವೆಲ್ಲ ಫ್ಯಾಮ್ಲಿ ಎಲ್ಲ ಕೂಡಿ ಡಿನ್ನರಿಗೆ ಹೋಗಿದ್ವಿ. ಸೊ ಏನಂದ್ರೆ ಅಂದ್ಕೊಳಕತ್ತಿದ್ವಿ ಯಾವಾಗ ಸಿಗೋಣ ಅಂತ. ಸೊ ಅದಕ್ಕೆ ಒಂದು ಕೆಲಸನೂ ಇತ್ತು. ಸೊ ಅದ್ರ ಸಂಬಂಧ ಎಲ್ಲರೂ ಭೇಟಿ ಹೇಳಿ ನಾನು ಹುಬ್ಳಿಗೆ ಹೋಗಿದ್ದೆ. ಹುಬ್ಳಿಗೆ ಹೋಗಿ ಎಲ್ಲರೂ ಊಟಕ್ಕೆ ಹೋದ್ವಿ. ಆಮೇಲೆ ಮರುದಿನ ನೆಕ್ಸ್ಟ್ ಡೇ ನಾನು ಮತ್ತೆ ಬೆಳಗಾಂ ಬಂದು ಏನಂದ್ರೆ ಬ್ರೇಕ್ಫಾಸ್ಟಿಗೆ ಉತ್ತಪ್ಪ ಮಾಡ್ಕೊಳತ್ತೀನಿ. ಸೊ ಒಂದು ದಿನ ಹೋಗಿ ಬಂದಿದ್ದಕ್ಕೆ ಟಯರ್ಡ್ ಆಗಿಬಿಟ್ಟೈತಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸೊ ಮತ್ತು ವ್ಲಾಗ್ನ ಅದು ಕಂಟಿನ್ಯೂ ಮಾಡಿದೆ. ಉತ್ತಪ್ಪ ಮಾಡ್ಕೊತ ನಿಂತಿದ್ದೆಲ್ಲ. ಸೊ ಅದು ಕಂಟಿನ್ಯೂ ಆಯ್ತು. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್.